ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೇನ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ನಮ್ಮ ಮುದ್ದು ಮಗನ ಬರ್ತ್ಡೇ ದಿನ ಬಂದೇ ಬಿಡ್ತು. ನೀವು ಕೂಡ ವಿಶ್ ಮಾಡಿ. ಹಾಗೆಯೇ ವಾರ ಬೇರೆ ಗುರುವಾರ ಕೂಡ ಬಿದ್ದಿದ್ದರಿಂದ ನಾವು ಕೂಡ ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿದ್ವಿ. ಅಲ್ಲಿ ತನಕ ನಮ್ಮ ಬರ್ಡೇ ಬೇಬಿ ಕೂಡ ಎದ್ದೇಳ್ದ. ಅವನು ಕೂಡ ದೇವರಿಗೆ ನಮಸ್ಕರಿಸಿ ನಂತರ ಅವನಿಗೂ ಕೂಡ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿದ್ವಿ. ಬೇಗ ಲೈಟಾಗಿ ಟಿಫನ್ ಕೂಡ ರೆಡಿ ಮಾಡಿದ್ವಿ. ನಂತರ ಚಪಾತಿ ಮತ್ತು ನಂದಿನಿ 500 ಗ್ರಾಮ್ ಪನ್ನೀರ್ ಬಟರ್ ಮಸಾಲ ಗ್ರೇವಿ ಕೂಡ ರೆಡಿ ಮಾಡಿಕೊಂಡೆ. ಸಿಂಪಲ್ಲಾಗಿ ಬೇಗ ಟಿಫನ್ ಕೂಡ ತಿಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ನಾನು ಮತ್ತು ನಮ್ಮ ಯಜಮಾನ್ರು. ಆವಾಗಲೇ ಹೇಳ್ದಂಗೆ ವಾರ ಕೂಡ ಗುರುವಾರ ಇದ್ದಿದ್ದರಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ ರಾಯರ ದರ್ಶನ ಕೂಡ ಮಾಡೋಣ ಅಂದ್ಕೊಂಡ್ವಿ. ಅಲ್ಲೇ ಚಾಮರಾಜನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ತೆರಳಿದೆವು. ಹೋಗ್ತಾನೆ ಎಂಟ್ರೆನ್ಸಲ್ಲಿ ಶ್ರೀ ಗುರು ರಾಘವೇಂದ್ರರಿಗೆ ಪ್ರಿಯವಾದ ತುಳಸಿ ಹಾರ ತಗೊಂಡು ಮತ್ತು ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಡು ದೇವಸ್ಥಾನದ ಒಳಗಡೆ ಹೋದೆವು. ಹಾಗೆಯೇ ದೇವಾಲಯದ ಹೊರನೋಟ ಮತ್ತು ಒಳನೋಟ ಕೂಡ ತುಂಬ ವಿಶಾಲವಾಗಿ ಮತ್ತು ಪ್ರಶಾಂತವಾಗಿ ಕೂಡ ಕೂಡಿತ್ತು. ಏನೋ ಒಂಥರ ದೇವಾಲಯದ ಪ್ರವೇಶ ದ್ವಾರದ ಒಳಗಡೆ ಕಾಲಿಡ್ತಿದ್ದಂಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಪಾಸಿಟಿವ್ ವೈಬ್ಸ್ ಕೂಡ ಇತ್ತು ಅಂತಲೇ ಹೇಳ್ಬೋದು. ಇನ್ನೂ ಮುಖ್ಯವಾಗಿ ಫ್ರೆಂಡ್ಸ್, ರಾಯರಿದ್ದಾರೆ ಎಂಬ ಮಾತು ಕೂಡ 100ಕ್ಕೆ 100 ಸತ್ಯ ಅಂತ ಕೂಡ ನನಗೆ ಅನ್ನಿಸ್ತು. ಭಕ್ತಗಣ ಕೂಡ ಸರದಿ ಸಾಲಲ್ಲಿ ನಿಂತು ಶ್ರೀ ರಾಯರ ದರ್ಶನ ಮಾಡಿ ರಾಯರ ಮಂತ್ರಾಕ್ಷತೆ ಮತ್ತು ತೀರ್ಥ ಪ್ರಸಾದ ಕೂಡ ತಗೊಂಡ್ವಿ. ಹಾಗೆಯೇ ಮುಖ್ಯವಾಗಿ ಫ್ರೆಂಡ್ಸ್, ಭಕ್ತರು ರಾಯರಿಗೆ ವಿಶೇಷ ಪೂಜೆಗಳು ಕೂಡ ಸಲ್ಲಿಸ್ತಾ ಇದ್ರು. ಅದನ್ನು ನೋಡಿ ಕಣ್ತುಂಬಿಕೊಂಡೆವು. ಮತ್ತು ನಿಂಬೆಹಣ್ಣಿನ ದೀಪ ಕೂಡ ವಿಶೇಷವಾಗಿ ಹಚ್ಚಿ ಪುಷ್ಪಗಳಿಂದ ಅಲಂಕರಿಸಿ ದೇವರಿಗೆ ಆರತಿ ಕೂಡ ಬೆಳಗ್ತಾಯಿದ್ರು. ನಾನು ಕೂಡ ಈ ದೃಶ್ಯಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಹಾಗೆಯೇ ನಾನು ಕೂಡ ಇದೇ ಮೊದಲ ಬಾರಿ ಈ ಮಠಕ್ಕೆ ಭೇಟಿ ನೀಡಿದ್ದು. ನೀವು ಕೂಡ ಒಮ್ಮೆ ಸುಂದರವಾದ ದೇವಾಲಯಕ್ಕೆ ಭೇಟಿ ಕೊಟ್ಟು ರಾಯರ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದು ಕೂಡ ಆಗಲಿ. ನಂತರ ಮತ್ತೊಂದು ದೇವಾಲಯಕ್ಕೆ ಅಂದರೆ ಶ್ರೀಕೊಳದ ಗಣಪತಿ ದೇವಾಲಯಕ್ಕೆ ಕೂಡ ಹೋದ್ವಿ. ಅಲ್ಲೂ ಕೂಡ ಶ್ರೀ ಗಣಪತಿ ದೇವರ ದರ್ಶನ ಕೂಡ ಮಾಡಿಕೊಂಡು ಸ್ಥಳ ಕೂಡ ತುಂಬ ಪ್ರಶಾಂತವಾಗಿದ್ದರಿಂದ ಅಲ್ಲೇ ಕೂಡ ಸ್ವಲ್ಪ ಹೊತ್ತು ಕುಳಿತಿದ್ವಿ. ಹಾಗೆಯೇ ದೇವರನ್ನು ಸ್ಮರಿಸುತ್ತಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಅಂತ ದೇವರನ್ನು ಸ್ಮರಿಸುತ್ತಾ ಅಲ್ಲೇ ಒಂದು ರೌಂಡ್ ಬೇಬಿ ಕೂಡ ಪ್ರದಕ್ಷಿಣೆ ಹಾಕಿದ. ನಂತರ ದೇವರಿಗೆ ನಮಸ್ಕರಿಸಿ ಅಲ್ಲಿಂದ ಮನೆಗೆ ಕೂಡ ರೀಚ್ ಆದ್ವಿ. ಟೈಮ್ ಬಂದು ಮಧ್ಯಾಹ್ನ ಆಗಿತ್ತು ಆಲ್ರೆಡಿ. ನಂತರ ಬೇಬಿ ಕೂಡ ಮಲ್ಕೊಂಡ. ನಂತರ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಟೈಮ್ ಬಂದು 4 o'clock ಆಗಿದ್ದರಿಂದ ನಾನು ಮತ್ತು ನನ್ನ ಯಜಮಾನ್ರು ಇಬ್ಬರು ಕೂಡ ಬರ್ತ್ಡೇ ಡೆಕೋರೇಷನ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ರೌಂಡ್ ಶೇಪ್ ಬಲೂನ್ ಆರ್ಚ್ ಸ್ಟ್ಯಾಂಡ್ ಕೂಡ ರೆಡಿ ಮಾಡ್ಕೊಂಡ್ವಿ. ನೀವು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿ ಮಾಡ್ತಾಯಿದ್ದೀವಿ ಅಂತ. ಹಾಗೆಯೇ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಸಿಂಪಲ್ಲಾಗಿ ಮೀಶೋದಲ್ಲಿ ಬರ್ಡೇ ಪಾರ್ಟಿ ಐಟಮ್ಸ್ ತರಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಲೆಟಸ್ಗಳು ಸಿಗ್ತಾ ಇರಲಿಲ್ಲ. ಸೊ ನಮ್ಮಿಬ್ರಿಗೂ ಲೆಟಸ್ಗಳು ತುಂಬ ಇಷ್ಟ ಇದ್ದಿದ್ದರಿಂದ ಸ್ವಲ್ಪ ಈ ಸರಿ ಡಿಫ್ರೆಂಟಾಗಿ ಮಾಡೋಣ ಬೇಬಿ ಬರ್ತ್ಡೇನ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ಇದು ಟೋಟಲ್ ಡೆಕೋರೇಷನ್ ಐಟಮ್ಸ್ ಬಂದು 1400. ಅಂದರೆ ಯಾವ ರೀತಿ ಅಂದರೆ ಅದು ಐಟಮ್ಸ್ಗಳು ಡೆಕೋರೇಷನ್ ಐಟಮ್ಸ್ ಎಲ್ಲ ಕೊಟ್ಟಿರ್ತಾರೆ. ಅವ್ರು ಕೊಟ್ಟರೆ 1400. ಬಟ್ ಅವ್ರು ಬಂದು ಡೆಕೋರೇಷನ್ ಏನೂ ಮಾಡೋದಿಲ್ಲ. ಬಟ್ ಡೆಕೋರೇಷನ್ ಐಟಮ್ಸ್ಗಳೆಲ್ಲ ಕೊಟ್ಟಿರ್ತಾರೆ. ಅಂದರೆ ನಾವೇ ಮನೇಲೆಲ್ಲ ಅರೇಂಜ್ ಮಾಡ್ಕೋಬೇಕು. ಡೆಕೋರೇಷನ್ ನಮ್ಗೆ ಯಾವ ರೀತಿ ಬೇಕೋ ಅದನ್ನು ಮಾಡ್ಕೋಬೇಕು. ಬಟ್ ಅವರೇ ಆಗಿ ಮಾಡಿಕೊಡ್ತಾರೆ, ಹುಡುಗರು ಕಳಿಸ್ಕೊಡ್ತಾರೆ ಅವ್ರ ಕಡೆಯಿಂದ ಅಂತ ಹೇಳಿದ್ರೆ ಅದು 6000 ಆಗ್ಬೋದು ಅಂತ ಹೇಳಿದರು. ಸೊ ಅದರಿಂದ ನಾನು ಮತ್ತು ನನ್ನ ಹಸ್ಬೆಂಡು ಗೆಸ್ ಮಾಡ್ಕೊಂಡ್ವಿ, ನಾವೇ ಮಾಡ್ಕೋಬೋದು ಅಂತ ಐಡಿಯಾ ಕೂಡ ಮಾಡಿಕೊಂಡು ಇಬ್ಬರು ಕೂಡ ಓನ್ಲಿ ಪಾರ್ಟಿ ಐಟಮ್ಸ್ಗಳು ನಮಗೆ ಏನೇನು ಬೇಕು ಆ ಐಟಮ್ಸ್ಗಳು ಕೂಡ ಚಾಯ್ಸ್ ಮಾಡ್ಕೊಂಡ್ವಿ. ಅಂದರೆ ಬಲೂನ್ಸ್ಗಳಾಗಿರ್ಬೋದು, ಹಾಗೆಯೇ ಬರ್ಡೇ ಪ್ಲೇಟ್ಸು ಮತ್ತು 2 ನಂಬರ್ಸು, ಹಾಗೆಯೇ ಲೆಟರ್ಸ್ಗಳು HBD, ಹಾಗೆಯೇ ಒಂದಷ್ಟು ಬರ್ತ್ಡೇ ಐಟಮ್ಸ್ಗಳು ಎಕ್ಸೆಟ್ರಾ. ಇಷ್ಟು ಐಟಮ್ಸ್ಗಳನ್ನೂ ಕೂಡ ತಗೊಂಡು ಬಂದರು. ಬಟ್ ಅವರೇ ಮಾಡ್ಕೊಡೋದಾಗಿದ್ರೆ ಅರೌಂಡ್ 4,000 to 5,000 and 6,000 ಕೂಡ ಹೇಳಿರೋರು. ನೋಡಿರಲ್ಲ ಫ್ರೆಂಡ್ಸ್, ನಾವೇ ಮಾಡಿರೋ ಬರ್ಡೇ ಡೆಕೋರೇಷನ್ ಹೇಗಿದೆ ಅಂತ ತುಂಬಾ ಅಟ್ರಾಕ್ಟಿವ್ ಆಗಿ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಹಾಗೆ
ಹಾಗೆಯೇ ಮನೇಲೂ ಕೂಡ ತುಂಬಾ ಖುಷಿಪಟ್ಟರು. ಬಟ್ ಬೇಬಿಗೆ ಸ್ವಲ್ಪ ಹುಷಾರು ತಪ್ಪಿದ್ರಿಂದ ಈ ಬ್ಲಾಗಿಂಗ್ ಕೂಡ ಪೋಸ್ಟ್ ಮಾಡೋದು ತುಂಬಾ ಲೇಟ್ ಆಯಿತು. ಸ್ವಲ್ಪ ದಿನ ಆಯಿತು. ಇದೊಂಥರ ಪ್ರಾಬ್ಲಮ್ಸ್ ಸಂಬಂಧಿಕರಿದ್ದಂಗೆ ಅಂತಲೇ ಹೇಳ್ಬೋದು ನನ್ನ ಅನಿಸಿಕೆ ಪ್ರಕಾರ. ಯಾಕೆಂದರೆ ಬರ್ತಾ ಇರ್ತಾರೆ ಸಂಬಂಧಿಕರು, ಹೋಗ್ತಾ ಇರ್ತಾರೆ. ಅದೇ ರೀತಿ ಈ ಪ್ರಾಬ್ಲಮ್ಸ್ಗಳು ಕೂಡ ಜೀವನದಲ್ಲಿ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಯಾವುದಕ್ಕೂ ಕೂಡ ಸಫರ್ ಪಡದೆ ಎದುರಿಸ್ಬೇಕು. ಅದೇ ನನ್ನ ಅನಿಸಿಕೆ. ನಿಮಗೂ ಕೂಡ ಏನಾದರೂ ಅನಿಸಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಬರ್ಡೇ ಪಾರ್ಟಿ ಡೆಕೋರೇಷನ್ ಐಟಮ್ಸಲ್ಲಿ ಮಿನಿ ಕ್ರೆಡಲ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದರು. ಆ ಕ್ರೆಡಲ್ ಸ್ಟ್ಯಾಂಡ್ಗೆ ಒಂದಷ್ಟು ಫ್ರೂಟ್ಸ್ಗಳು ಮತ್ತು ಫ್ಲವರ್ಸ್ಗಳು, ಹಾಗೆಯೇ ಮನೇಲಿ ಇರ್ತಕ್ಕಂಥ ಒಂದಷ್ಟು ಬಾಲ್ಗಳು, ಚಾಕ್ಲೇಟ್ಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ತಾ ಹೋದೆ. ಹಾಗೆಯೇ ಮನೇಲಿ ಇರ್ತಕ್ಕಂತಹ ಟೆಡ್ಡಿ ಬೇರು ಮತ್ತು ಅಲ್ಲೇ ಫ್ಲವರ್ ಪಾಟ್ ಕೂಡ ಕೊಟ್ಟಿದ್ದರು. ಅದನ್ನು ಕೂಡ ಡೆಕೋರೇಷನ್ ಐಟಮ್ಸ್ ಆಗಿ ಯೂಸ್ ಮಾಡಿಕೊಂಡೆ. ಹಾಗೆಯೇ ಫೈನಲಿ ಬೇಬಿ ಕೂಡ ರೆಡಿ ಮಾಡಿದ್ವಿ. ಅವನು ಕೂಡ ಆಗಿರೋ ಡ್ರೆಸ್ ಅಂದರೆ ಶರ್ವಾಣಿ ಕೂಡ ತೊಟ್ಟು ತುಂಬ ಕೂಡ ಹಾಕಿದ್ವಿ. ಹಾಗೆಯೇ ಹ್ಯಾಪಿ ಬರ್ಡೇ ಮತ್ತು ಪೃಥ್ವಿ ನಮ್ಮ ಲೆಟರ್ಸ್ಗಳು ಕೂಡ ತುಂಬ ಮುದ್ದೆ ಕಾಣ್ತಾ ಇದ್ದಿದ್ದರಿಂದ ನೈಟ್ ಟೈಮೇ ಫುಲ್ ಒಂದು ಲೈನ್ ಕೂಡ ಇಟ್ಬಿಟ್ಟು ಜೋಡಿಸಿದೆ. ಲೆಟರ್ಸ್ಗಳು ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಂತರ ನೈಟ್ ಎಲ್ಲ ರೆಡಿ ಆದ್ವಿ. ಅಷ್ಟಕ್ಕೇ ಟೈಮ್ 6 o'clockಗೆ ಕೇಕ್ ಕೂಡ ಬಂತು. ನೋಡಿ ಫ್ರೆಂಡ್ಸ್, ಕೇಕ್ ಯಾವ ರೀತಿ ಅಂತ. ಮಾಮೂಲಿ ಸಿಂಪಲಾಗಿರೋ ಕ್ಲಾಸಿಕ್ ಕೇಕೇ. ದಿ ಬಾಸ್ ಬೇಬಿ ಅನ್ನೋ ಕೇಕು ನಂಬರ್ 2 ಅಂತ ಹಾಕ್ಸ್ಬಿಟ್ಟು ಮೇಲ್ಗಡೆ ಪೃಥ್ವಿನ್ ಅಂತ ಕೂಡ ಹಾಕ್ಸಿದ್ವಿ. ಕೇಕ್ ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಬರ್ತ್ಡೇ ಪಾರ್ಟಿ ಕೂಡ ಆಲ್ಮೋಸ್ಟ್ ರೆಡಿಯಾಗಿದೆ. ಫೈನಲಿ ಲುಕ್ ನೋಡಿ ಯಾವ ರೀತಿ ಚೆನ್ನಾಗಿ ಕಾಣ್ತಿದೆ ಅಂತ. ನನಗಂತೂ ತುಂಬ ಗ್ರ್ಯಾಂಡ್ ಲುಕ್ಕೇ ಕೊಡ್ತಾ ಇದೆ ಅಂತ ಅನಿಸ್ತು. ಸೊ ಇನ್ಯಾವುದೇ ಬರ್ತ್ಡೇ ಅಥವಾ ಕ್ರೆಡಲ್ಸ್ ಮುನಿ ಯಾವುದೇ ಪಾರ್ಟಿಗಳಿದ್ರೂ ಕೂಡ ನಾವೇ ರೆಡಿ ಮಾಡ್ಕೋಬೋದು ಅನ್ನೋ ಧೈರ್ಯ ಕೂಡ ಮೂಡಿ ಬಂತು. ಯಾವುದೇ ಡೆಕೋರೇಷನ್ ಕೂಡ ನಾವೇ ಮಾಡ್ತೀವಿ ಅನ್ನೋ ಧೈರ್ಯ ನಮ್ಮ ಮೈಯ ಮೇಲೆ ಜಾರಿ ಹೋಗಲು ನಿನ್ನ ಅಂದ್ರೆ ಚಂದ ತೋರಲು. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಬೇಬಿ ಬರ್ತ್ಡೇ ಫೈನಲಿ ಹೇಗಿತ್ತು ಅಂತ. ಈ ರೀತಿ ಇತ್ತು. ಹಾಗೆಯೇ ಊಟ ಕೂಡ ರೆಡಿಯಾಗಿತ್ತು. ನಾವು ಕೂಡ ಊಟ ಎಲ್ಲ ಮಾಡಿದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಈ ರೀತಿ ಆಯಿತು. ಎಲ್ರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ವಿತ್ ಶೇರ್ ವಿತ್ ಕಮೆಂಟ್ ಮಾಡಿ. ಇನ್ನು ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಸನ್ಸೈನ್ ರೂಪಸ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.